ನಮ್ಮ ಎದುರು ನಿಲ್ಲುವಂಥ ಶಕ್ತಿ ನಮ್ಗೆ ಇಲ್ಲವೇ ಇಲ್ಲ, ಎಲ್ಲೂ ಇಲ್ಲ ಅನ್ನುವಂಥ ಧಮಕಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಧಮಕಿಗೆ ಇರಾನ್ ಭಕ್ತದನ ಅನ್ನುವಂಥದ್ದು ಇರಾನ್ ರೀತಿ ಸ್ಪಷ್ಟ ಆಗಿದೆ. ಎಟ್ ಎನಿ ಕಾಸ್ಟ್ ಇರಾನ್ಗೆ ಅನ್ನೋಕ್ಕಿಂತಲೂ ಇದರಿಂದಿರುವಂಥ ಚೀನಾಕ್ಕೆ ಎಟ್ ಎನಿ ಕಾಸ್ಟ್ ಈ ಕೊಲ್ಲಿ ರಾಷ್ಟ್ರಗಳಿಂದ ಅಮೇರಿಕೆಯ ಪ್ರಭಾವವನ್ನು ಕಡಿಮೆ ಮಾಡಿ ಕಿತ್ತುಗಿಯುವಂಥದ್ದು. ಪೆಟ್ರೋ ಡಾಲರ್ ಬೇಡ, ಪೆಟ್ರೋ ಯುವಾನ್ ನಮ್ಮದು ನಡೀಲಿ ಅನ್ನುವಂಥ ಹಂತಕ್ಕೆ ಬಂದಿದ್ದಾರೆ. ಆ ದಿಶೆಯಲ್ಲಿ ಈಗಾಗಲೇ ವರ್ಕು ಸ್ಟಾರ್ಟ್ ಮಾಡಿದ್ದಾರೆ ಅವರು. ಅಂದರೆ ಕಳೆದ 50 ವರ್ಷಗಳಿಂದ ಏನು ಮಾಡ್ಕೊಂಡು ಬಂದಿತ್ತು ಅಮೇರಿಕಾ, ಅದಕ್ಕೆ ಅಂತ್ಯ ಹಾಡಲೇಬೇಕು ಅನ್ನುವಂಥ ಸ್ಥಿತಿಗೆ ಬಂದಿದ್ದಾರೆ. ಈಗ ಗೊತ್ತಾಗಿದೆ ಅಮೇರಿಕಾಗ, ಇನ್ನು ನಾವು ಸುಮ್ಮನಿದ್ರೆ ಅಥವಾ ಹಿಂದೆ ಹಂಗೆ ಹೋದ್ರೆ ಈಗಾಗಲೇ ಇರಾನ್ ಹೆಸರು ಕೊಟ್ಟದ ನಿಮ್ಮ ನೌಕಾನೆಲೆಗಳನ್ನು, ಏರ್ ಬೇಸ್ಗಳನ್ನು, ಅದೇ ಕಾಲಕ್ಕೆ ಈ ಒಂದು ಅದ್ರ ಜೊತೆಗೆ ನಿಮ್ಮ ಸೈನ್ಯವನ್ನು ನೀವು ಹಿಂದೆ ತೊಗೊಂಡು ಹೋಗ್ರಿ, ನಮ್ಗೆ ಬೇಕಾಗಿಲ್ಲ. ಅವ್ರವ್ರ ದೇಶಗಳನ್ನ ಅವ್ರು ರಕ್ಷಣೆ ಮಾಡ್ಕೊಳ್ತಾರೆ. ಅವ್ರ ಶಸ್ತ್ರಾಸ್ತ್ರಗಳು ಅವ್ರು ತೊಗೊಳ್ತಾ ಇರಬೇಕಲ್ಲ, ನಿಮ್ಮ ಅಲ್ಲಿ ಅವಶ್ಯಕತೆ ಇಲ್ಲ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಮೇರಿಕೆಯ ವ್ಯಾಪಾರಿ ಕೇಂದ್ರಗಳನ್ನು, ಅಲ್ಲಿಯ ಏನು ಬ್ಯಾಂಕ್ಗಳನ್ನು, ಇನ್ನುಳಿದವುಗಳನ್ನ ಸಹಿತ ಗುರಿಯಾಗಿ ಹೊಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ಮಧ್ಯ ಏಷ್ಯಾ ಕಳ್ಕೊಳ್ಳುವ ಸ್ಥಿತಿಗೆ ದುರಂತಕ್ಕೆ ಅಮೇರಿಕ ಬಂದಿರ್ತದೆ. ಯಾವುದೋ ಒಂದು ಏನೋ ಮಾಡಲಿಕ್ಕೆ ಹೊಡಿತು, ಅದರ ಆದ್ಯತೆ ಬೇರೆ ಆಗ್ತಾಯಿದೆ. ಹೀಗಾಗಿ ಅದಕ್ಕೂ ಭಯ ಆಗ್ಯದ. ಇನ್ನು ಈ ಪ್ರದೇಶ ಕೈಯಿಂದ ಬಿಟ್ಟು ಹೋದ್ರೆ ಪ್ರತಿ ವರ್ಷ $1 ಟ್ರಿಲಿಯನ್ ಲಾಭ ಮಾಡ್ಕೊಳ್ತಿರೋದು ಜಾಗ ಹೋಗ್ತದೆ, ನನ್ನ ಕೈಯಿಂದ ತಪ್ಪಿಸಿಕೊಳ್ತದೆ ಅನ್ನುವಂಥದ್ದು. ಜೊತೆಗೆ ಯುರೋಪಿಯನ್ ಯೂನಿಯನ್ ಅಲ್ಲಿಂದ ದೂರ ಆಯಿತು, ರಷ್ಯಾ ಚೈನಾ ಒಂದಾಗಿದ್ದಾವ. ಮುಂದಿನ ದಿನಗಳಲ್ಲೇ ನನ್ನ ಪರಿಸ್ಥಿತಿನ ಏಕಾಗಿ ಆಗುವಂಥ ಪ್ರಸಂಗ ಬರ್ಬೋದು. ವ್ಯಾಪಾರ ಕಡಿಮೆ ಆಗ್ಬೋದು, ವ್ಯಾಪಾರನ ಅವ್ರ ಜೀವ ಅಮೇರಿಕದ್ದು. ಶಸ್ತ್ರಾಸ್ತ್ರಗಳ ಖರೀದಿ ಕಡಿಮೆ ಆಗ್ಬೋದು. ನೋಡಿರಿ, ಭಾರತ ಜೊತೆ ಒಪ್ಪಂದ ಮಾಡ್ಕೊಂಡು ಯಾವ ಕಂಡೀಷನ್ ಹಾಕಿದ್ರು, ನಮ್ಮಲ್ಲೇ ಎಣ್ಣೆ ತೊಗೋಬೇಕು, ನಮ್ಮಲ್ಲಿ ಶಸ್ತ್ರ ತೊಗೋಬೇಕು, ನಾವು ಬಿಟ್ಟು ಮಾತುಗಳು ಹೋಗುವಂಗಿಲ್ಲ, ನಮ್ಮ ಥ್ರೂ ನಿಮ್ಗೆ ವ್ಯಾಪಾರ ಆಗಬೇಕು. ಎಷ್ಟು ಕಂಡೀಷನ್ ನಾವು ಇಲ್ಲಾಂದ್ರೆ 50% ಟ್ಯಾರಿಫಾ, 100% ಟ್ಯಾರಿಫಾ ಎಲ್ಲನೂ ಹೇಳಿ